ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಕೋರ್ಟ್ ಮುಂದೆ ಆರೋಪಿಗಳನ್ನು ಹಾಜರುಪಡಿಸಲಾಗುತ್ತೆ. 24ನೇ ಎಸಿಎಂಎಂ ಕೋರ್ಟ್ಗೆ ಮಧ್ಯಾಹ್ನ ಹಾಜರುಪಡಿಸಲಾಗುತ್ತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಕೋರ್ಟ್ ಮುಂದೆ ಆರೋಪಿಗಳನ್ನು ಹಾಜರುಪಡಿಸಲಿಕ್ಕೆ ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಕೆಲವರನ್ನ ಮಾತ್ರ ಕಸ್ಟಡಿಗೆ ಕೇಳಲಿಕ್ಕೆ ಪೊಲೀಸರು ತಯಾರಿಯನ್ನ ಮಾಡಿಕೊಂಡಿರುವಂಥದ್ದು. ದರ್ಶನ್ ಮತ್ತು ಪವಿತ್ರ ಗೌಡ ಕಸ್ಟಡಿಗೆ ಕೇಳದಿರಲಿಕ್ಕೆ ಪ್ಲಾನ್ ಅಂತೆ. ದರ್ಶನ್ ಮತ್ತೆ ಪವಿತ್ರ ಗೌಡ, A1 ಪವಿತ್ರ ಗೌಡ, A2 ದರ್ಶನ್, ಇವರಿಬ್ಬರನ್ನ ಹೊರತುಪಡಿಸಿ ಕೆಲವರನ್ನ ಮಾತ್ರ ಕಸ್ಟಡಿಗೆ ಪಡೆದುಕೊಳ್ಳೋದಕ್ಕೆ ಪೊಲೀಸರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇವರಿಗೂ ದರ್ಶನ್ ಅಂಡ್ ಗ್ಯಾಂಗ್ನ 18 ಜನರನ್ನ ಬಂಧನ ಮಾಡಲಾಗಿದೆ. ಆರೋಪಿಗಳನ್ನ ಬೇರೆ ಬೇರೆ ಕಾರಾಗೃಹಗಳ ಸ್ಥಳಾಂತರಕ್ಕೆ ಚಿಂತನೆ ಕೂಡ ನಡೆದಿರುವಂಥದ್ದು. ಆರೋಪಿಗಳು ಒಂದೇ ಕಡೆ ಇದ್ರೆ ಬಚಾವ್ ಮಾಡುವಂತ ನಿಟ್ಟಿನಲ್ಲಿ ಯಾರನ್ನ ಯಾವ ರೀತಿಯಾಗಿ ಹೇಗೆ ಬಚಾವ್ ಮಾಡಬೇಕು, ಎಲ್ಲರೂ ಒಂದೇ ರೀತಿಯಾಗಿ ಹೇಗೆ ಸಾಕ್ಷ್ಯಗಳನ್ನ ಹೇಳ್ಬೇಕು ಅನ್ನುವಂಥದ್ರ ಬಗ್ಗೆ ಪ್ಲಾನ್ ಗೀನ್ ಮಾಡಿಬಿಟ್ಟಾರು ಅನ್ನುವಂಥ ಶಂಕೆಯ ಕಾರಣಕ್ಕೋಸ್ಕರ ಬೇರೆ ಬೇರೆ ಕಡೆ ಜೈಲ್ಗೆ ಶಿಫ್ಟ್ ಮಾಡಲಿಕ್ಕೆ ಪ್ಲಾನ್ ಅಂತೆ. ಆರೋಪಿಗಳ ಮಧ್ಯೆ ಅಕಸ್ಮಾತ್ ಗಲಾಟೆನೂ ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ ಅನ್ನುವಂಥ ರೀಸನ್ ಕೂಡ ಇದೆ. ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂಥ ಉದ್ದೇಶ ಅಂತ ಗಮನಿಸೋದಾದ್ರೆ ಎರಡು ಉದ್ದೇಶವನ್ನ ಗಮನಿಸ್ಬೋದು. ಒಂದು, ಒಂದೇ ಕಡೆ ಇಟ್ಕೊಂಡು ಹೇಗೆ ಬಚಾವ್ ಆಗಲಿಕ್ಕೆ ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ಬೋದು. ಇಲ್ಲಾಂದ್ರೆ ಪ್ರಮುಖವಾಗಿ ಒಂದೇ ಕಡೆ ಇದ್ದಂಥ ಸಂದರ್ಭದಲ್ಲಿ ಮನಸ್ತಾಪ ಬಂದು ಜಗಳ ಕೂಡ ಆಗುವಂಥ ಸಾಧ್ಯತೆ ಇರುತ್ತೆ ಅಂತ. ಈಗಾಗಲೇ ಕೊಲೆ ಸ್ಥಳ, ಶವ ಸಿಕ್ಕ ಜಾಗದ ಮಹಜರು ಮುಕ್ತಾಯವಾಗಿದೆ. ಬಹುತೇಕ ಎಲ್ಲ ತಾಂತ್ರಿಕ ಸಾಕ್ಷ್ಯಗಳ ಸಂಗ್ರಹ ಕೂಡ ಅಂತ್ಯ ಆಗಿದೆ ಅಂತ ಹೇಳಲಾಗ್ತಾ ಇದೆ. CCTV ದೃಶ್ಯಾವಳಿಗಳ ಪರಿಶೀಲನೆ ಕೂಡ ಮುಕ್ತಾಯ ಆಗಿರುವಂಥ ಕಾರಣಕ್ಕೋಸ್ಕರ ಕಸ್ಟಡಿಗೆ ಎಷ್ಟು ಜನರನ್ನ ಕೇಳ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಆದರೆ ಪವಿತ್ರ ಗೌಡ A1 ಆರೋಪಿ, ಇನ್ನ A2 ದರ್ಶನ್, ಇವರಿಬ್ಬರನ್ನ ಮತ್ತೆ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ತೀರಾ ಕಡಿಮೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಸೊ ಹೀಗಾಗಿ ಜೈಲ್ ಫಿಕ್ಸು. ಈಗ ಇವರೆಲ್ಲರನ್ನೂ ಕೂಡ ಜೈಲಿಗೆ ಕರ್ಕೊಂಡು ಹೋಗಲಾಗುತ್ತಾ ಅಥವಾ ಈ 18 ಜನರಲ್ಲಿ ಕೆಲವರನ್ನ ಕಸ್ಟಡಿಗೆ ಪಡ್ಕೊಳ್ತಾರ? ಹಾಗಾದ್ರೆ ಕಸ್ಟಡಿಗೆ ಪಡೆದುಕೊಳ್ಳೋದಾದ್ರೆ ಯಾರನ್ನು ಪಡ್ಕೊಳ್ತಾರೆ ಕಾದು ನೋಡ್ಬೇಕಾಗಿದೆ. ಇನ್ನು ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿ ಪವನ್ ಮನೆಯಲ್ಲಿ ಪೊಲೀಸರಿಂದ ಸ್ಥಳ ಮಹಜರನ್ನ ಮಾಡಿಸಲಾಯಿತು. ಬನಶಂಕರಿ 6ನೇ ಹಂತದಲ್ಲಿರುವಂತಹ ಆರೋಪಿ ಪವನ್ ಅವನ ಮನೆಯಲ್ಲಿ ಸ್ಥಳ ಮಹಜರನ್ನ ಮಾಡಿಸಲಾಗಿದೆ. ಪವನ್ ಮನೆಯಲ್ಲಿ ಆರೋಪಿ ಪವನ್ನ ಸ್ಥಳ ಮಹಜರು ಮಾಡಿಸಲಾಗಿರುವಂಥದ್ದು. ಏನಾದರೂ ಒಂದು ಮಾಹಿತಿ ಸಿಕ್ಕಿರ್ಬೋದು ಅಲ್ಲ, ಯಾವ ಕಾರಣಕ್ಕೋಸ್ಕರ ಅವನ ಮನೆಯಲ್ಲಿ ಸ್ಥಳ ಮಹಜರನ್ನ ಮಾಡಲಾಗಿದೆ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟೇ ಡೀಟೇಲ್ಸ್ ಬರಬೇಕಾಗಿರುವಂಥದ್ದು. ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಈ ಪವನ್ ಇದಾನಲ್ಲ, ಈತ ಈ ಕೊಲೆ ಆಗುವಂಥ ನಿಟ್ಟಿನಲ್ಲಿ ಒಂದು ರೀತಿಯ ಕಾರಣ ಆಗ್ಬಿಟ್ಟ ಅನ್ನುವಂಥ ಪ್ರಶ್ನೆ ಬರುತ್ತೆ. ಯಾಕೆಂದರೆ ಪವಿತ್ರ ಪವನ್ಗೆ ಹೇಳಿರ್ತಾಳೆ, ಪವನ್ ದರ್ಶನ್ಗೆ ಹೇಳ್ಬೇಡ ಅಂತ ಪವಿತ್ರ ಹೇಳಿದ್ರು ಕೂಡ ಹೋಗಿ ದರ್ಶನ್ಗೆ ಹೇಳ್ಬಿಡ್ತಾನೆ. ಸೊ ಇದೆಲ್ಲ ರಾದ್ಧಾಂತಕ್ಕೆ ಕಾರಣ ಆಗಿದೆ ಅನ್ನುವಂಥದ್ರ ಬಗ್ಗೆ ಅವರೆಲ್ಲರೂ ಕೂಡ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಗಂಗಾಧರ್, ನೋಡ್ತಾ ಇದ್ದೀವಿ ಒಂದ್ ಕಡೆ ಇವತ್ತೆಲ್ಲ ಆರೋಪಿಗಳನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಅಂದ್ರೆ ಈಗ ಮತ್ತೆ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಎಷ್ಟು ಮಟ್ಟಿಗಿದೆ? ಇದರಲ್ಲಿ ಪವಿತ್ರ ಮತ್ತೆ ದರ್ಶನನ್ನ ಕಸ್ಟಡಿಗೆ ಕೇಳದಿರಲಿಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಏನ್ ಕಾರಣ? ಮತ್ತೆ ಕಸ್ಟಡಿಗೆ ಪಡೆದ್ರೆ ಯಾರನ್ನ ಪಡ್ಕೊಳ್ಬಹುದು ಕಸ್ಟಡಿಗೆ? ಇನ್ನ ಪವನ್ ಅನ್ನ ಸ್ಥಳ ಮಹಜರು ಮಾಡಲಾಗಿದೆಯಲ್ಲ ಅವರ ಮನೆಯಲ್ಲಿ, ಯಾಕೆ ಅಂತ? ಅಲ್ಲಿ ಏನಾದ್ರೂ ಸಾಕ್ಷ್ಯಗಳಿತ್ತಂತ ಅಥವಾ ಏನಾದ್ರೂ ಈ ಉದ್ದೇಶ ಇರ್ಬೋದು ಅಂತ? ಎಸ್ ಪೃಥ್ವಿರಾಜ್, ಪ್ರಮುಖವಾಗಿ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಇವತ್ತು ಆರೋಪಿತರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅವರು ಕೆಲವರನ್ನ ಕಸ್ಟಡಿಗೆ ಪಡ್ಕೊಳ್ಳುವಂತದ್ದು, ಕೆಲವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತ ನಿಟ್ಟಿನಲ್ಲಿ ಈಗ ಸಿದ್ಧತೆಯನ್ನ ಪೊಲೀಸರು ಮಾಡಿಕೊಂಡಿದ್ದಾರೆ. ಆದ್ರೆ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವಂತಹ ಪವನ್ ಏನಿದ್ದಾನೆ, ಆತನ ಮನೆಗೆ ಈಗ ಏನು ಬನಶಂಕರಿಯಲ್ಲಿ ಅವರ ಮನೆ ಕರ್ಕೊಂಡು ಹೋಗಿ ಈಗ ಮಹಜರು ಪ್ರಕ್ರಿಯೆಯನ್ನ ಮಾಡಿರುವಂತದ್ದು. ಕಾರಣ ಏನಂತಂದ್ರೆ ಪವನ್ ಅಲ್ಲಿ ಇರುವಂತ ಮನೆಯಲ್ಲಿದ್ದ ಸಂದರ್ಭದಲ್ಲಿ ಕೆಲ ಆರೋಪಿತರೇನಿದ್ದಾರೆ ಅವ್ರ ಮನೆಗೂ ಕೂಡ ಅಲ್ಲಿ ಹೋಗಿದ್ರು, ಮತ್ತೆ ಕೆಲ ವಸ್ತುಗಳನ್ನ ಅಲ್ಲಿಂದ ಮನೆಯಿಂದ ತರಲಾಗಿತ್ತು ಅನ್ನೋ ಒಂದು ಆರೋಪ ಇರುವಂತದ್ದು. ಹೀಗಾಗಿ ಅಲ್ಲಿ ಸ್ಥಳಕ್ಕೆ ಹೋಗಿ ಮಹಜರ ಪ್ರಕ್ರಿಯೆ ಮಾಡಲಾಗಿದೆ. ಜೊತೆಗೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ
ಸಂಬಂಧಪಟ್ಟಂತೆ ಅಲ್ಲಿ ಮಾತುಕತೆ ಆಗಿರುವಂತಹ ಬಗ್ಗೆ ಕೂಡ ಮಾಹಿತಿ ಸಿಕ್ಕಿರುವಂತದ್ದು. ಈಗ ಮಧ್ಯಾಹ್ನದ ವೇಳೆಗೆ ಅವರನ್ನ ಇಲ್ಲಿಂದ ಅಂದ್ರೆ ಅನ್ನಪೂರ್ಣೇಶ್ವರ ಸ್ಟೇಷನ್ ಇಂದ ಕರ್ಕೊಂಡು ಹೋಗಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ನೀವು ನೋಡಬಹುದು ಈಗ ಪೊಲೀಸ್ ಸ್ಟೇಷನ್ ನ ಮುಂಭಾಗದಲ್ಲಿ ಈಗ ಪೊಲೀಸ್ ಎಲ್ಲರೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ಒಂದು ವೆಹಿಕಲ್ ಅನ್ನ ಆರೋಪಿಗಳನ್ನ ಕರ್ಕೊಂಡು ಹೋಗುವಂತ ನಿಟ್ಟಿನಲ್ಲಿ ಒಳಗಡೆ ಒಂದು ವೆಹಿಕಲ್ ಅನ್ನ ಕೂಡ ಈಗ ನಿಲ್ಲಿಸಿಕೊಂಡಿದ್ದಾರೆ. ಮಧ್ಯಾಹ್ನದ ವೇಳೆಗೆ ಅಲ್ಲಿಗೆ ಕೋರ್ಟ್ಗೆ ಅಂದ್ರೆ 22ನೇ ACM ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗುವಂತ ಸಿದ್ಧತೆ. ಮತ್ತೆ ನೋಡಬಹುದು ಜೀಪ್ ಆಗಿರಬಹುದು ಮತ್ತೆಲ್ಲ ಒಂದು ವೆಹಿಕಲ್ ಒಂದು ಮೂವ್ಮೆಂಟ್ ಏನಿದೆ ಬೆಂಗಾವಲು ಪಡೆಯುವ ವೆಹಿಕಲ್ ಮುಂದೆ ಇರುವಂತದ್ದು. ಅದರ ಹಿಂದೆ ಅವರನ್ನ ಆರೋಪಿಗಳನ್ನ ಕರ್ಕೊಂಡು ಒಂದು TT ಪೊಲೀಸ್ ವ್ಯಾನ್ ಇದೆ ಅದನ್ನ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಇದರ ಜೊತೆಯಲ್ಲಿ ಈಗ ಈ ಪ್ರಕರಣದ ಆರೋಪ ಅಂದ್ರೆ ಈ ಪ್ರಕರಣದಲ್ಲಿ ಬೇಕಾದಂತ ಸಾಕ್ಷ್ಯಾಧಾರಗಳನ್ನ ಸಂಗ್ರಹ ಮಾಡುವ ನಿಟ್ಟಿನಲ್ಲಿ ಮಹಜರು ಪ್ರಕ್ರಿಯೆಗಳನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ದಾರೆ. ಚಿತ್ರದುರ್ಗದಲ್ಲಾಗಿರ್ಬೋದು ಅಥವಾ ಬೆಂಗಳೂರಲ್ಲಾಗಿರ್ಬೋದು. ಒಂದ್ ಕಡೆ ಮೃತದೇಹ ಬಿಸಾಡಿರುವಂತಹ ಮೋರಿ ಮತ್ತೆ ಪಟ್ಟಣಗೆರೆ ಶೆಡ್ ನಲ್ಲಿ ಏನಿತ್ತು ಎರಡೂ ಕಡೆ ಮಹಜರು ಪ್ರಕ್ರಿಯೆಗಳನ್ನ ಮುಗಿಸ್ಕೊಂಡಿದ್ದಾರೆ. ಅದರಲ್ಲಿ ಒಬ್ಬೊಬ್ಬ ಆರೋಪಿಗಳ ಏನಿತ್ತು ಅವರ ಒಂದು ಪಾತ್ರ ಏನಿತ್ತು ಈ ಪ್ರಕರಣದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಈಗ ಈ ಒಂದು ಪ್ರಕರಣದಲ್ಲಿ ಪವನ್ ಏನಿದ್ದಾನೆ ಪವನ್ ಪ್ರಮುಖ ಒಂದು ಆರೋಪಿಯಾಗಿದ್ದು ಈ ಪ್ರಕರಣದಲ್ಲಿ ಪಾತ್ರವನ್ನು ಹೆಚ್ಚಾಗಿ ವಹಿಸಿಕೊಂಡಿದ್ದ. ಹೀಗಾಗಿ ಆತನನ್ನ ಹೆಚ್ಚಿನ ವಿಚಾರಣೆ ಮಾಡಲಾಗ್ತಾ ಇದೆ. ಮತ್ತೆ ಆತ ಓಡಾಡಿದಂತದ್ದು ಮತ್ತೆ ಇಲ್ಲಿ ಉಳ್ಕೊಂಡಿದ್ರು ಆ ಸ್ಥಳದಲ್ಲೂ ಕೂಡ ಹೋಗಿ ಅವರನ್ನ ವಿಚಾರಣೆ ಅಂದ್ರೆ ಮಹಜರು ಪ್ರಕ್ರಿಯೆಗಳನ್ನು ನಡೆಸುವ ನಿಟ್ಟಿನಲ್ಲಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಆಗಿರ್ಬೋದು ಮತ್ತೆ ಪವಿತ್ರ ಗೌಡ ಆಗಿರ್ಬೋದು ಇಬ್ಬರನ್ನು ಕೂಡ ಕಸ್ಟಡಿಗೆ ಕೇಳುವಂತ ಸಾಧ್ಯತೆಗಳು ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಮಧ್ಯಾಹ್ನದ ವೇಳೆಯಲ್ಲಿ ಈಗ ತನಿಖಾಧಿಕಾರಿಗಳ ವಿವೇಚನೆಗೆ ಅದು ಬಿಟ್ಟಿರುವಂತದ್ದು. ಒಂದು ವೇಳೆ ಏನಾದರೂ ಅವಶ್ಯಕತೆ ಇದ್ದಲ್ಲಿ ಈ ಪ್ರಕರಣದಲ್ಲಿ ಅವಶ್ಯಕತೆ ಇದ್ದಲ್ಲಿ ಹಿರಿಯ ಅಧಿಕಾರಿಗಳು ಏನಾದರೂ ಸೂಚನೆ ಕೊಟ್ಟದಾದಲ್ಲಿ ಅವರನ್ನು ಕೂಡ ಕಸ್ಟಡಿಗೆ ತೆಗೆದುಕೊಳ್ಳಬಹುದು ಅಥವಾ ತೆಗೆದುಕೊಳ್ಳದೇ ಇರಬಹುದು. ಆದ್ರೆ ಕೆಲವರು ಆರೋಪಿಗಳು ಇನ್ನು ಆದ್ರೆ ಕಿಡ್ನಾಪ್ ಮಾಡಿದಂತದ್ದಾಗಿರ್ಬೋದು ಅಥವಾ ಕೊಲೆ ಮಾಡಿದಂತದ್ದಾಗಿರ್ಬೋದು ಮತ್ತೆ ಮೃತದ ಸಾಗಿಸಿದಂತಾಗಿರ್ಬೋದು ಮತ್ತೆ ಸಾಕ್ಷ್ಯಾಧಾರಗಳನ್ನ ನಾಶ ಮಾಡಿರುವಂತಹ ಪ್ರಮುಖ ಆರೋಪಿತರೇನಿದ್ದಾರೆ ಆ ಆರೋಪಿತರನ್ನ ಮತ್ತೆ ಕಸ್ಟಡಿಗೆ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಈಗ ಅಧಿಕಾರಿಗಳು ಪೊಲೀಸರು ಒಂದು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಆದ್ರೆ ಇದರ ಮುಂದುವರೆದ ಭಾಗವಾಗಿ ಈಗ ಇನ್ನೂ ಕೂಡ ಏನು ಒಂದು ಸಾಗಾಟ ಮಾಡುವಂತ ನಿಟ್ಟಿನಲ್ಲಿ ಇವರು ಬಟ್ಟೆಗಳನ್ನ ಅಲ್ಲಿ ಸಾಕ್ಷ್ಯನಾಶ ಮಾಡಿರುವಂತದ್ದು ಏನಿದೆ ಅಂದ್ರೆ ರೇಣುಕಾಸ್ವಾಮಿ ಮರ್ಡರ್ ಆದಂತ ಬಳಿಕ ಅವನ ಬಟ್ಟೆಯನ್ನು ಕೂಡ ಚೇಂಜ್ ಮಾಡಿರುವಂತದ್ದು ಅದು ಸಾಕ್ಷ್ಯನಾಶ. ಮತ್ತೊಂದು ಕಡೆ ವೆಹಿಕಲ್ ಮೂವ್ಮೆಂಟ್ ಏನಿತ್ತು ಅಂದ್ರೆ ಮೃತದೇಹ ಸಾಗಿಸುವ ನಂತರ ಅದು ಸ್ಟಿಕ್ಕರ್ ಕೂಡ ಬದಲಾಯಿಸಿರೋದು.